ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸಮಾಧಿ ಸ್ಥಳವನ್ನು ನೆಲಸಮ ಮಾಡಿದ ಬಳಿಕ ಮೈಸೂರಿನ ಸ್ಮಾರಕದತ್ತ ಅಭಿಮಾನಿಗಳು ಬರ್ತಿದ್ದಾರೆ. ಆದರೆ ಅಭಿಮಾನಿಗಳಿಗೆ ಇಲ್ಲಿ ಒಂದಷ್ಟು ನಿರಾಸೆ ಆಗ್ತಿದೆ ಅಂತೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನದಿಂದ ನಿರ್ಮಾಣ ಮಾಡಿರುವಂತಹ ಅವರ ಸ್ಮಾರಕದ ಸ್ಥಳ. ಸ್ಮಾರಕ 5 ಎಕರೆ ಪ್ರದೇಶದಲ್ಲಿ ಭವ್ಯವಾಗಿ ಏನೋ ನಿರ್ಮಾಣ ಆಗಿದೆ. ಆದರೆ ಅದರ ಹೊರಭಾಗದಲ್ಲಿ ನೀವು ನೋಡಿದ್ರೆ ನಿಜಕ್ಕೂ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಕಾರಣ, ರಾತ್ರಿ ವೇಳೆ ಇಲ್ಲಿ ಕಾಡು ಇದ್ದಂತೆ ಇರ್ತದೆ. ಇಲ್ಲಿ ಯಾವುದೇ ವಿದ್ಯುತ್ ಸಂಪರ್ಕ ಇರಲ್ಲ, ಲೈಟಿನ ವ್ಯವಸ್ಥೆ ಇರಲ್ಲ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಂತೇಳಿ ಅವರ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ST ಕೋಟೆ ಮುಖ್ಯ ರಸ್ತೆಯಲ್ಲಿರುವಂತಹ ಅವರ ಸ್ಮಾರಕದ ಸ್ಥಳ. ಉದ್ಬೂರು ಗೇಟ್ನಲ್ಲಿರುವಂತಹ ಈ ಸ್ಥಳದಲ್ಲಿ ಅವರ ಸ್ಮಾರಕದ ನಿರ್ಮಾಣ ಆಗಿದೆ. ದುರಂತದ ವಿಷಯ ಅಂತಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು, ಯಾವುದೂ ಇಲ್ಲ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ರಸ್ತೆ ಮುಂಭಾಗದಲ್ಲಿ ಇದೆ ಹೊರತು ಒಳಭಾಗದಲ್ಲಿ. ಇನ್ನು ಇದರ ಪಕ್ಕದಲ್ಲೇ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇಲ್ಲೊಂದಷ್ಟು ರಾಶಿ ಕಸದ ರಾಶಿಯನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಗಣಿಯನ್ನು ಹಾಕಿದ್ದಾರೆ. ಹಸು ಕರುಗಳನ್ನು ಇಲ್ಲಿ ಕಟ್ಟುವಂಥ ಕೆಲಸಕ್ಕೆ ಸ್ಥಳೀಯ ಜನರು ಮುಂದಾಗ್ತಿದ್ದಾರೆ. ಇದನ್ನು ತಪ್ಪಿಸ್ಬೇಕು ಅಂತೇಳಿ ಅವರ ಅಭಿಮಾನಿಗಳು ಆಗಿಂದಾಗೆ ಮನವಿ ಮಾಡ್ತಿದ್ರು ಕೂಡ ಅದು ಸಾಧ್ಯ ಆಗ್ತಿಲ್ಲ. ಪಕ್ಕದಲ್ಲೇ ಒಂದು ರೆಸಾರ್ಟ್ ಕೂಡ ಇದೆ. ಖಾಸಗಿ ರೆಸಾರ್ಟ್ ಇರುವ ಕಾರಣಕ್ಕಾಗಿ ಅವರು ಕೂಡ ತ್ಯಾಜ್ಯವನ್ನು ಬಿಡ್ತಾರೆ ಅನ್ನೋ ಆರೋಪ ಇದೆ. ಇಲ್ಲಿ ಸ್ಮೆಲ್ ಕೂಡ ಬರುತ್ತೆ ಅಂತೇಳಿ ಅವರ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಹೊರಭಾಗದಲ್ಲಿ ಗಿಡಗಂಟೆಗಳು, ಹಾವು ಚೇಳುಗಳೆಲ್ಲವೂ ಕೂಡ ಇದ್ದು ಅಭಿಮಾನಿಗಳು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕು, ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅನ್ನೋದು ಅಭಿಮಾನಿಗಳ ಆಗ್ರಹ ಆಗಿದೆ. ನಮ್ಮ ಜೊತೆ ವಿಷ್ಣುವರ್ಧನ್ ಅವರ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸ್ಮಾರಕ ನೋಡಿದ್ರೆ ಸರ್, ಹೊರಭಾಗ ಹೇಗೆ ಸರ್? ಹೊರಭಾಗ ಕ್ಲೀನ್ ಇಲ್ಲ, ಮತ್ತು ಸರಿಯಾದಂಥ ಡಾಂಬರೀಕರಣ ಇಲ್ಲ, ಮತ್ತು ರೋಡು ಪಕ್ಕದಲ್ಲಿ ಇದ್ದು ಪಬ್ಲಿಕ್ ಬರೋದಕ್ಕೆ ಗೇಟ್ಗಳಿಲ್ಲ, ಸರಿಯಾದಂಥ ಲೈಟ್ ವ್ಯವಸ್ಥೆ ಇಲ್ಲ. ಇದೆಲ್ಲ ಕರೆಕ್ಟಾಗಿ ಮಾಡ್ಬೇಕು ಸರ್. ವಿಷ್ಣುವರ್ಧನ್ ಅವರು ಒಳ್ಳೆ ಮೇರು ನಟರವರು. ಈಗ ಬೆಂಗಳೂರಲ್ಲಾಗಿದ್ರೆ ನಮಗೆ ಭಾಳ ಬೇಜಾರು. ಅವ್ರು ಮೈಸೂರಲ್ಲಿ ಹುಟ್ಟಿರೋದ್ರಿಂದ ಇಲ್ಲಿ ಇಂಪ್ರೂವ್ ಮಾಡ್ಬೋದು. ಅಲ್ಲಿ ಹೋಯ್ತು ಏನು ಮಾಡೋಕ್ಕಾಗಲ್ಲ, ಅದು ಹಂಗೆ ಆಗ್ಬಿಟ್ಟಿದೆ. ಆದರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸಿ ನೀವು ಹೇಳ್ದಂಗೆ ಎಲ್ಲ ಕಾಂಪೌಂಡು ಲೈಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು. ಇನ್ನೂ ಚೆನ್ನಾಗಿ ಉದ್ಯಾನವನ ಮಾಡ್ಬೋದು ಅವ್ರದ್ದು ಅಂತ ನಮ್ಮ ಅಭಿಪ್ರಾಯ ಸರ್. ಈ ಹೊರಗಡೆ ಸ್ಥಳ ನೋಡಿದ್ರೆ ಏನು ಅನ್ಸುತ್ತೆ ಸರ್? ತಾವೇ ನೋಡಿದ್ರಲ್ಲ, ಇವಾಗ ಎಲ್ಲ ಗಿಡಗಂಟೆಗೆ ಬೆಳ್ಕೊಂಡಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಡಾಂಬರೀಕರಣ ಮಾಡಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರೆ ಮತ್ತು ಒಂದು ಚೆನ್ನಾಗಿರೋಂಥ ಹೋಟ್ಲ್ ವ್ಯವಸ್ಥೆ ಇದ್ರೆ ಇಲ್ಲಿ ಬಂದವ್ರಿಗೆ ಅನುಕೂಲ ಆಗುತ್ತೆ. ಈಗ ಭಾಳ ತೊಂದರೆ ಇದೆ. ಮೇನ್ ರೋಡು ಮತ್ತು ಸಿಕ್ಕಾಪಟ್ಟೆ ಹೆವಿ ಟ್ರಾಫಿಕ್ ಜಾಗ ಸರ್ ಇದು. ಇಲ್ಲಿ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಲೈಟು ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ತಮ್ಮ ಕಡೆಯಿಂದ ಅದು ಅನುಕೂಲ ಆಗಲಿ ನಮ್ಮ TV ಒಂದರಿಂದ. ಇದು ಅಭಿಮಾನಿಗಳ ಮಾತು. ಅಭಿಮಾನಿಗಳೇನಂತಂದ್ರೆ ಇಲ್ಲೊಂದಷ್ಟು ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕಾರಣ, ರಾತ್ರಿ ವೇಳೆ ಇಲ್ಲಿ ಪಾಳು ಬಿದ್ದಂತಿರುತ್ತದೆ, ಅನೈತಿಕ ಚಟುವಟಿಕೆಗಳ ತಾಣ ಕೂಡ ಆಗ್ತಿದೆ. ಇತ್ತೀಚೆಗೆ ಸಾಕಷ್ಟು ಮಂದಿ ಇಲ್ಲಿ ಒಂದಷ್ಟು ಕೆಟ್ಟ ಕೆಲಸಗಳನ್ನ ಮಾಡುವಂತ ಕೆಲಸಕ್ಕೆ ರಾತ್ರಿ ವೇಳೆ ಮುಂದಾಗ್ತಿದ್ದಾರೆ. ಅದೆಲ್ಲವನ್ನು ಕೂಡ ತಪ್ಪಿಸ್ಬೇಕು, ಸೂಕ್ತ ಭದ್ರತೆಯನ್ನು ಒದಗಿಸ್ಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.